ಇನ್ನು ಬಳ್ಳಾರಿಯಲ್ಲೂ ಸಹ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಮೀನುಗಾರಿಕೆ ಇಲಾಖೆ ಅಧಿಕಾರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಣ್ಣ ಬಳಸುವ ಸರ್ಕಾರಿ ಕಾರನ್ನು ಕೂಡ ಬಿಟ್ಟಿಲ್ಲ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಶಿವಣ್ಣ ಬಳಸುವ ಸರ್ಕಾರಿ ಬೊಲೆರೋ ವಾಹನವನ್ನ ಪರಿಶೀಲನೆ ಮಾಡಿದ್ದಾರೆ. 4 ಅಧಿಕಾರಿಗಳಿಂದ ಬೊಲೆರೋದಲ್ಲಿ ತಲಾಶನ ಮಾಡಲಾಗಿದೆ. ಕೆಲವು ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲಾ ಕಡೆನೂ ಕೂಡ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾ ಇರುವಂತದ್ದು. ಬಳ್ಳಾರಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡ್ತಿದ್ದಾರೆ. ಮೀನುಗಾರಿಕೆ ಇಲಾಖೆ ಅಧಿಕಾರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಶಿವಣ್ಣ ಬಳಸ್ತಾ ಇದ್ದಂತಹ ಸರ್ಕಾರಿ ಕಾರನ್ನು ಕೂಡ ಬಿಟ್ಟಿಲ್ಲ, ಪರಿಶೀಲನೆಯನ್ನು ಮಾಡಿದ್ದಾರೆ ಅಧಿಕಾರಿಗಳು. 4 ಅಧಿಕಾರಿಗಳಿಂದ ಬೊಲೆರೋದಲ್ಲಿ ತಲಾಶನ ಮಾಡಲಾಗಿದೆ. ಕೆಲವು ದಾಖಲೆಗಳನ್ನ ಹೆಕ್ಕಿ ತೆಗೆದಿದ್ದಾರೆ, ಪರಿಶೀಲನೆಗೆ ಪಡೆದುಕೊಂಡಿದ್ದಾರೆ. ಆಲ್ರೆಡಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ, ಏನನ್ನು ಕೂಡ ಬಿಟ್ಟಿಲ್ಲ. ಸರ್ಕಾರಿ ವಾಹನ ಇತ್ತು ಕೂಡ, ಅದನ್ನು ಕೂಡ ಬಿಟ್ಟಿಲ್ಲ, ಅಲ್ಲೂ ಕೂಡ ತಲಾಶನ ಮಾಡಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹಣ ಗಳಿಕೆಯನ್ನ ಮಾಡಿದ್ರು ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಹಾಗಾಗಿ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಬಲೆಯನ್ನ ಬೀಸಿದ್ದಾರೆ. ಎಲ್ಲಾ ಕಡೆನೂ ಕೂಡ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಬಳ್ಳಾರಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನ ಮಾಡಿರುವಂತದ್ದು. 4 ಅಧಿಕಾರಿಗಳಿಂದ ಬೊಲೆರೋದಲ್ಲಿ ತಲಾಶನ ಕೂಡ ಮಾಡಲಾಗಿದೆ. ಈ ಕಡೆ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಶಿವಣ್ಣ ಬಳಸ್ತಾ ಇದ್ದಂತಹ ಕಾರದು ಸರ್ಕಾರಿ ವಾಹನ, ಆ ಕಾರನ್ನು ಕೂಡ ಬಿಟ್ಟಿಲ್ಲ, ಪರಿಶೀಲಿಸಿದ್ದಾರೆ. ಒಟ್ಟು 4 ಜನ ಅಧಿಕಾರಿಗಳು ಬೊಲೆರೋವನ್ನ ಪರಿಶೀಲನೆ ಮಾಡಿರುವಂತದ್ದು. ಮೀನುಗಾರಿಕೆ ಇಲಾಖೆ ಅಧಿಕಾರಿ ಶಿವಣ್ಣ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಹಲವು ದಾಖಲೆಗಳನ್ನು ಕೂಡ ಈ ಸಂದರ್ಭದಲ್ಲಿ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಬಳ್ಳಾರಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇದೀಗ ಶಿವಣ್ಣ ಅವರು ಬಳಸ್ತಾ ಇದ್ದಂತಹ ಕಾರನ್ನ ಕೂಡ ಪರಿಶೀಲನೆ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಏನು ಒಂದು ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾದ ಶಿವಣ್ಣ ಅವರ ಮನೆ ಮೇಲೆ ಬೆಳ್ಳಂಬೆಳಗ್ಗೆ ಒಂದು ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಆಯಿತು. ಈ ಒಂದು 2 ಕಡೆ ದಾಳಿಯನ್ನು ನಡೆಸಿ 2 ತಂಡಗಳನ್ನಾಗಿ ಮಾಡಿಕೊಂಡು ದಾಳಿ ನಡೆಸಿರ್ತಕ್ಕಂಥ ಅಧಿಕಾರಿಗಳು ಇದೀಗ ಕಚೇರಿಯ ಪರಿಶೀಲನೆಯ ನಂತರ ಅವರ ಒಂದು ಸಿದ್ಧಾರ್ಥ ಕಾಲೋನಿಯಲ್ಲಿರ್ತಕ್ಕಂಥ ಗಾಂಧಿನಗರದ ಮೋಕ ರಸ್ತೆಯಲ್ಲಿರ್ತಕ್ಕಂಥ ಒಂದು ನಿವಾಸಕ್ಕೆ ಈಗ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಅದಲ್ಲದೆ ಮನೆಯನ್ನು ಕೂಡ ಈಗ ತಲಾಶೆ ನಡೆಸ್ತಾ ಇದ್ದಾರೆ. ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಏನೊಂದು ಸಹಾಯಕ ನಿರ್ದೇಶಕರ ಒಂದು ಬೊಲೆರೋ ವಾಹನ ಇತ್ತು. ಆ ಬೊಲೆರೋ ವಾಹನದಲ್ಲಿದ್ದಂತ ಎಲ್ಲ ದಾಖಲಾತಿಗಳು ಮತ್ತೆ ಡೈರಿ ಸೇರಿದಂತೆ ಎಲ್ಲ ಒಂದು ವಸ್ತುಗಳನ್ನ ಈಗ ವಶಕ್ಕೆ ಪಡೆದು ಕೂಲಂಕುಷವಾಗಿ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಶಿವಣ್ಣ ಈಗ ಕಳೆದ 8 ರಿಂದ 10 ವರ್ಷದಿಂದ ಒಂದೇ ಸ್ಥಳದಲ್ಲಿ ಇವರು ಮೊಕ್ಕ ಮೂಡಿದ್ರು. ಹಾಗಾಗಿ ಇವರ ಮೇಲೆ ಹಲವು ಭ್ರಷ್ಟಾಚಾರದ ಆರೋಪಗಳಿದ್ವು. ಆ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳ ತಂಡ ಒಂದು ಬೆಳ್ಳಂಬೆಳಿಗ್ಗೆ ರೇಡ್ ಮಾಡಿ ಒಂದು ತನಿಖೆಯನ್ನ ಮುಂದುವರೆಸಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದಗಳು ನಾಗರಾಜ್ ಹೆಚ್ಚಿನ ಮಾಹಿತಿಗಾಗಿ.